ಅದ ಗಿಡದ ಬುಡಕ್ ಮೂರ್ತಿ ಇತ್ರಿ. ಅಲ್ಲಿ ಯಾರು ಇಟ್ಟಿದ್ ಹೋಗಿದ್ರೋ ಗೊತ್ತಿಲ್ಲ. ಗುಡಿ ಕಟ್ಟೋದೈತೆ ಅಂದ್ರ ಆಯ್ತ. 30 ವರ್ಷದ ಹಿಂದ್ಗಡೆ ಕಾಶಿಗೆ ಹೋಗಿದ್ರಿ. ನಮಗೆ ಇಲ್ಲೆಲ್ಲ ಪಾಸಿಟಿವ್ ಎನರ್ಜಿ ಅನಿಸ್ತಾವ್ರಿ. ಅಷ್ಟು ಇದು ಆ ರೀತಿ ತೊಂದರೆ ಆಗತ್ತೆ, ಈ ರೀತಿ ತೊಂದರೆ ಆಗತ್ತೆ ಅಂತ ಹೇಳಿ ಎಲ್ಲ ಹುಡುಗರು ಓಣಿಯೊಳಗ ಭಾಳ ಪ್ರಸನ್ನ ಆಗ್ಯದ. ಭಾರತದಲ್ಲಿರೋ ಎಲ್ಲ ದೇವಸ್ಥಾನಗಳಿಗೆ ಅಲ್ಲಿಂದ ಮೂರ್ತಿಗಳು ಹೋಗ್ತವೆ. ಆಗಿನ ಕಾಶಿ ಮತ್ತೆ ಈಗ ದರ್ಶನ ಮಾಡಿರೋ ಕಾಶಿ ಎಷ್ಟು ವ್ಯತ್ಯಾಸ ಇದೆ? ನಮ್ಮ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಿದಂಗ ಆಗ್ಯದ. ಯಾವ ನದಿ ಸರ್? ಗಂಗಾ ಯಮುನಾ ಸರಸ್ವತಿ. ಈಗ 1 ವರ್ಷದಿಂದ RSSನ ಕ್ಯಾಡರ್ ಮೂರ್ತಿ ಸ್ಟ್ರೈಟ್ ಆಗಿ ನಿಮ್ಗೆ ಕಾಣುತ್ತೆ. 50 ಮೀಟರ್ ಕಾಣ್ತಾ ಇರುತ್ತೆ. ಇರ್ಲಿ ಅಂತ ಸರ್ ಈ ರೀತಿ ಪ್ರದಕ್ಷಿಣೆ ಹಾಕಕ್ಕೆ ಮಾಡಿದ್ವಿ. ಮುಂಚೆ ಇದು ಇರಲಿಲ್ಲ. ರೀ ಅವಾಗ ಇದು ಬಿಟ್ಟು ಪ್ರದಕ್ಷಿಣೆ ಮಾಡ್ಕೊಂಡು ಈ ಥರ ಪ್ರದಕ್ಷಿಣೆ ಮಾಡಿದ್ರಿ. ಈ ದೇವ್ರದ್ದು ಆ್ಯಕ್ಚುಲಿ ಜಾಗ. ರೀ ದೇವಸ್ಥಾನ ಪ್ರದರ್ಶನ ಹಾಕೋಕೆ ಬರೋರು ಓಪನ್ ಇದು ಮಾಡಿ ಪ್ರದಕ್ಷಿಣೆ ಹಾಕ್ತಾರೆ. ಇದೇನು ತೆಗೆದಿರ್ತದೆ ಗೇಟ್ ಓಪನ್. ಇವ್ರ ಜಾಗ ಅಲ್ಲೊಂದು ಗೇಟ್ ಮಾಡಿದ್ದೀವಿ. ಸರ್ ಇಲ್ಲಿ ಮಾಡಿದ್ವಿ. ಆ ರೀತಿ ಗೇಟ್ ತೆಗೆದು ಇಲ್ಲಿ ಪೂರ ಪ್ರದಕ್ಷಿಣೆ ಆಗ್ತೈತೆ. ಪ್ರದಕ್ಷಿಣೆ ಹಾಕ್ತಾರೆ. ಪ್ರತಿ ಶನಿವಾರ ಸಾಯಂಕಾಲ ಸರ್ 7:30ಗೆ ಈಗ 1 ವರ್ಷದಿಂದ RSSನ ಕ್ಯಾಡರ್ ಅಂದರೆ RSSನ ಕ್ಯಾಡರ್ನವರು ಸರ್ ಪ್ರತಿ ಶನಿವಾರ ಬಂದು ಇಲ್ಲಿ ಸರಿಯಾಗಿ 7:30 ಸಂಜೆ ಆರತಿಗೆ ಬರ್ತಾರೆ. ಸ್ಯಾಟರ್ಡೆ ಬಂದು ಇಲ್ಲಿ ಹನುಮಾನ್ ಸ್ತೋತ್ರ ಪಠಣ, ಹನುಮಾನ್ ಚಾಲೀಸ ಪಠಣ ಮಾಡಿ ಇನ್ನುಳಿದ ಮಂಗಳಾರತಿ ಹಾಡುಗಳನ್ನು ಹಾಡಿ ಸಾಯಂಕಾಲ ಆರತಿ ಟೈಮ್ನಲ್ಲಿ ಸಾಕಷ್ಟು ಜನ ಕೂಡ್ಕೊಂಡು ಇಲ್ಲಿ ಮಾಡ್ತಾರೆ. ಆರತಿ ನಡೀತಾರೆ. RSS ಹುಡುಗರು ಪ್ರತಿ ಶನಿವಾರ ಬರ್ತಾರೆ. ನಾಳೆ ಸಾಯಂಕಾಲ ಕೂಡ ಸರ್ 7:30ಗೆ ಇದೆಲ್ಲ ವಾರ್ಷಿಕೋತ್ಸವದ ಬೆಳಿಗ್ಗೆ ಮಹಾಪ್ರಸಾದ ಎಲ್ಲ ಮುಗಿದಾಗೆ ಸಾಯಂಕಾಲ 7:30ಗೆ ಅವರೆಲ್ಲ ಬರೋರಿದ್ದಾರೆ. ಸಾಯಂಕಾಲ ಬರೋದು ಇಲ್ಲೇ ಸ್ಟೇಜ್ ಹಾಕ್ತೀವಿ. ಸರ್ ಇಲ್ಲೇ ಸ್ಟೇಜ್ ಹಾಕಿ ಅವರು ಇಲ್ಲಿ ತಮ್ಮ ಪೂರ್ತಿ ವಾದ್ಯ ವೃಂದ ಏನಿದೆಯಲ್ಲ ಆ ವಾದ್ಯ ವೃಂದ ಜೊತೆ ಬಂದು ಸಾಯಂಕಾಲ ಇದೆ ಹನುಮಾನ ಆರತಿ, ಎಲ್ಲ ರೀತಿ ಗಣಪತಿ ಆರತಿ, ಎಲ್ಲ ಆರತಿ ಹಾಡುಗಳನ್ನು ಹಾಡಿ ಸರ್ ಮಹಾ ಆರತಿ ಮಹಾಮಂಗಳಾರತಿ ಆಗುತ್ತೆ. ಪ್ರತಿ ಶನಿವಾರ ಬರ್ತಾರೆ. ಪ್ರತಿ ಶನಿವಾರ ಅವರೇ ಬರ್ತಾರೆ. ಅವರು ಕೆಲವು ಜನರನ್ನ ಅವ್ರು ನೇಮಿಸಿಬಿಟ್ಟಿದ್ದಾರೆ. ಹುಡುಗರು ಬರ್ತಾರೆ, ಅಟ್ಲೀಸ್ಟ್ 2 ಹುಡುಗರಾದ್ರೂ ಬಂದೇ ಬರ್ತಾರೆ. 2 ಹುಡುಗರಾದ್ರೆ ಬರ್ತಾರೆ. ಆಮೇಲೆ ನಮ್ಮ ಸೊಸೆ ಏನಲ್ಲ ಅವ್ರಿಗೆಲ್ಲ ಇದು ಮಾಡಿ ಹೋಗಿದ್ದಾರೆ, ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಅವ್ರಿಗೇನೋ ಅಕಸ್ಮಾತ್ ಅವ್ರು ಬರೋಕ್ಕಾಗಲಿಲ್ಲ ಅಂದ್ರೆ ನಾವಾದ್ರೂ ಮಂಗಳಾರತಿ ಇದು ಮಾಡಿ ಮಾಡ್ತೀವಿ. ರಾಮ್ಟೇಕ್ ಅಂತಿದೆ ಮಧ್ಯಪ್ರದೇಶದಲ್ಲಿ. ಡೋಡಾ ಮಾರ್ಗ ರಾಮ್ಟೇಕ್ ಅಂತ ಬರ್ತದೆ. ಅಲ್ಲಿಂದ ಈ ಮೂರ್ತಿ ತಂದಿದ್ದು. ಅಲ್ಲಿ ಈ ರೀತಿ ಬಿಳಿ ಕಲ್ಲಿನ ಮೂರ್ತಿಗಳು ಎಲ್ಲ ಸೈಜ್ ದೊಡ್ಡ ದೊಡ್ಡ ಮೂರ್ತಿಗಳೆಲ್ಲ ಮಾಡ್ತಾರೆ. ಉತ್ತರ ಭಾರತದಲ್ಲಿರೋ ಎಲ್ಲ ದೇವಸ್ಥಾನಗಳಿಗೆ ಅಲ್ಲಿಂದ ಮೂರ್ತಿಗಳು ಹೋಗ್ತವೆ. ಉತ್ತರ ಪ್ರದೇಶದಲ್ಲಿ ನೀವು ಪ್ರವಾಸಕ್ಕೆ ಹೋಗಿದ್ರಿ? ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಅಲ್ಲಿ? ಅಲ್ಲಿಂದ ನಾವು ಅಯೋಧ್ಯ, ಕಾಶಿ, ಸರ್ ಆಮೇಲೆ ಇದಕ್ಕೆ ಪ್ರಯಾಗ್ರಾಜು ಆ ಕಡೆಗೆಲ್ಲ ಹೋಗಿದ್ವಿ. ಸರ್ ಉತ್ತರ ಕುಂಭಮೇಳಕ್ಕೆ ಹೋಗಿದ್ದೀರಿ? ಕುಂಭಮೇಳಕ್ಕೆ ಹೋಗಿದ್ವಿ. ಕುಂಭಮೇಳದ ಅನುಭವ ಸ್ವಲ್ಪ ಹೇಳ್ರಲ್ಲ. ಕುಂಭಮೇಳ ಅನುಭವ ರಿಯಲಿ ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ದು. ಇಲ್ಲಿ ನಮ್ಮ ಕಾಲೋನಿಯಿಂದ ಒಂದು 10-15 ಜನ ಹೋಗಿದ್ವಿ. ಇಲ್ಲೆಲ್ಲ ಕೂತ್ಕೊಂಡಾರಲ್ರಿ, ಅವರೆಲ್ಲ ಬಂದಿದ್ದೆವು ಕುಂಭಮೇಳಕ್ಕೆ. ಇಲ್ಲಿಂದ ಟ್ರೈನಲ್ಲಿ ಹೋಗಿ ಆಮೇಲೆ ಅಲ್ಲೇನೋ ಜನ ಅಷ್ಟು ಇದು ಆ ರೀತಿ ತೊಂದರೆ ಆಗತ್ತೆ, ಈ ರೀತಿ ತೊಂದರೆ ಆಗತ್ತೆ ಅಂತೇಳಿ ಸಾಕಷ್ಟು ಹೇಳ್ತಾ ಇದ್ದೆ, ಕೇಳಿದ್ವಿ. ಆದರೆ ನಾವು ಹೋದ್ವಲ್ಲ, ನಾವು ಹೋಗಿ ಬರೀ ಸ್ಟೇಷನ್ನಿಂದ ಅಲ್ಲಿಗೆ ಹೋಗೋದು ಸ್ವಲ್ಪ, ಯಾಕಂದರೆ ವೆಹಿಕಲ್ಗಳನ್ನ ಬಿಡ್ತಿರ್ಲಿಲ್ಲ, ಅದು ಸ್ವಲ್ಪ ನಡೆಯೋ ಆಯ್ತು ಇಷ್ಟೇ. ಇಲ್ಲಿ ಹೋದ್ರೆ ಅಲ್ಲಿ ನಮಗೆ ಯಾವುದು ತೊಂದರೆ ಆಗಿಲ್ಲ ರೀ. ಕುಂಭಸ್ನಾನ ಮಾಡಬೇಕಾದ್ರೂ ಯಾವ ತೊಂದರೆ ಆಗಿಲ್ಲ. ಎಷ್ಟನೇ ದಿವ್ಸಕ್ಕೆ ಹೋಗಿದ್ದೀರಿ ನೀವು? ಕುಂಭಸ್ನಾನದ ಎಷ್ಟನೇ ದಿವ್ಸಕ್ಕೆ ಹೋಗಿದ್ದೀರಿ? ನಾವು ಹೆಚ್ಚು ಕಮ್ಮಿ ಕುಂಭಮೇಳ ಸ್ಟಾರ್ಟಾಗಿ
ಒಂದು 15 ದಿನ ತಿಂಗ್ಳು ಆಗಿತ್ತು ರೀ 15 ಜಾಗದ ಏನು ಆದರೂ ರಶ್ ಜನ ಸಾಕಷ್ಟು ಸಾಕು ಜನ ಇತ್ತು ರೀ. ಸಾಕಷ್ಟು ಒಂದು ಕ್ಷಣನ ನಾವೇನು ಅಲ್ಲಿ ಜಂಗಮವಾಡಿ ಮಠ ಅಂತಿದೆ ನಮ್ಮದು, ಆ ಮಠದಲ್ಲಿ ಉಳ್ಕೊಂಡಿದ್ವಿ. ಸರ್. ಆ ಮಠದಲ್ಲಿ ಉಳ್ಕೊಂಡು ಅಲ್ಲಿ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಅಲ್ಲಿ ಉಳ್ಕೊಂಡು ಅಲ್ಲಿಂದ ಅಲ್ಲಿ 2 ದಿನ ಅಲ್ಲಿ ಉಳ್ಕೊಂಡು ಹಾಂ ರೀ ಕುಂಭ ಸ್ನಾನ ಮಾಡಿಕೊಂಡು ಮತ್ತೆ ವಾಪಸ್ ಬಂದಿದ್ದಾವೆ. ಹಾಂ ರೀ. ಆವಾಗ ಇದಕ್ಕೆ ಬರೀ ಕುಂಭ ಸ್ನಾನಕ್ಕೆ ಹೋಗಿದ್ವಿ. ಕುಂಭ ಸ್ನಾನಕ್ಕೆ ಅದಕ್ಕಿಂತ ಮುಂಚೆ ಅಯೋಧ್ಯೆ ಮಂದಿರ ಅದಕ್ಕೆ ಮುಂಚೆ ಹಾಂ ಓಪನಿಂಗ್ ಹಾಂ ಓಪನಿಂಗ್ ಆದ ವರ್ಷ ಅಯೋಧ್ಯೆ. ಎಷ್ಟು ದಿವ್ಸಕ್ಕೆ ಹೋಗಿದ್ರು ಓಪನಿಂಗ್ ಆಗಿ? ಎಷ್ಟು ದಿವ್ಸಕ್ಕೆ ಹೋಗಿದ್ರಿ? ಓಪನಿಂಗ್ ಆಗಿ ಹೆಚ್ಚು ಕಮ್ಮಿ ಒಂದು 2 ತಿಂಗಳು 2 ಅಥವಾ 3 ತಿಂಗಳು ದರ್ಶನ ರಾಮ ದರ್ಶನ ಮಾಡ್ಕೊಂಡು ಬಂದ್ರಿ. ರಾಮ್ ದರ್ಶನ ಹೆಂಗೆ ಅನಿಸಿದೆ ಅಲ್ಲಿ ದೇವಸ್ಥಾನ? ಹೆಂಗೆ ಅನಿಸಿದ್ರಿ? ತುಂಬ ಚೆನ್ನಾಗಿದೆ ಅಲ್ಲಿ ಅನುಭವ. ಹಾಂ ರೀ. ಇಲ್ಲಿ ದೇವಸ್ಥಾನ ಈ ಥರ ಇದೆ ಅಲ್ರಿ, ದರ್ಶನ ನಾವು ಹೆಚ್ಚು ಕಮ್ಮಿ ಒಂದು 50 ಮೀಟ್ರ್ವರೆಗೆ ನೀವು ದೇವರನ್ನ ನೋಡ್ಕೋತಾನೆ ಹೋಗ್ತಾ ಇದ್ರಿ. 50 ಮೀಟ್ರ್ ದೇವಸ್ಥಾನದಿಂದ ಒಳಗಡೆ ಎಂಟ್ರಿ ಆದ್ವಲ್ಲ, ಹಾಂ ರೀ, ಮೂರ್ತಿ ಸ್ಟ್ರೈಟಾಗಿ ನಿಮ್ಗೆ ಕಾಣುತ್ತೆ. 50 ಮೀಟ್ರಿಂದನೇ ಕಾಣ್ತಾ ಇರುತ್ತೆ. ಹಾಂ ಹೆಚ್ಚು ಕಮ್ಮಿ ಒಂದು 50 ಅಡಿ ಅಥವಾ ಇದರಿಂದನೇ ಕಾಣ್ತಾ ಇರ್ತದೆ. ಹಾಂ ರೀ. ಅಂದರೆ ಪೂರ್ತಿ ಮನಸ್ಫೂರ್ತಿ ನಾವು ನೋಡ್ಕೊಂಡು ಹೋಗ್ಬೋದು. ಹಾಂ ರೀ. ಈಗ 7 ದೇವಸ್ಥಾನ ಇಲ್ಲಿ ನಮ್ಮ ಕಡೆ ಬೇರೆ ಕಡೆ ದೇವಸ್ಥಾನದಲ್ಲಿ ನೋಡ್ತಾರೆ ನಿಮ್ಮ ಸರಿ ದರ್ಶನ ಒಂದು ನಿಮಿಷ ಕೂಡ ಮಾಡ್ಕೊಳ್ಳೋಕೆ ಇದು ಮಾಡ್ತಾರೆ. ಇಲ್ಲಿ ಆ ದರ್ಶನದ ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿ. ಪ್ರಸಾದ ವ್ಯವಸ್ಥೆ ಹೆಂಗಿದೆ ರೀ? ಅಲ್ಲಿ ಪ್ರಸಾದ ಯಾವ ವ್ಯವಸ್ಥೆ ಇದೆ? ಹಾಂ ಅಲ್ಲಿ ಪ್ರಸಾದ ವ್ಯವಸ್ಥೆ ಇದೆ. ಅಲ್ಲಿ ಪ್ರಸಾದ ಅಂದರೆ ಆ ರೀತಿ ಮಹಾಪ್ರಸಾದ ಥರದ್ದು ಅವಾಗಿನ್ನೂ ಆಗಿರಲಿಲ್ಲ. ಇದಾಗಿರ್ಲಿಲ್ಲ ರೀ. ಹಾಂ ರೀ. ಅವಾಗ ಏನೈತೆ ನಮ್ಮ ಯಾರು ದರ್ಶನ ತಗೋತಾರೋ ಅವ್ರಿಗೊಂದು ಚಿಕ್ಕದೊಂದು ಪ್ಯಾಕೆಟ್ ಥರ ಪ್ರಸಾದ ಕೊಡ್ತಿದ್ರು. ಹಾಂ ಎಲ್ಲ ಇದು ಮಾಡ್ತಾರೆ. ಅಲ್ಲಿ ಇರೋಕ್ಕೆಲ್ಲ ವ್ಯವಸ್ಥೆ ಇತ್ತು ರೀ? ಹಾಂ ನಾವು ಬೇರೆ ನಮ್ಮ ಪ್ರೈವೇಟು ಇದರಲ್ಲಿದ್ವಿ. ಅಂದರೆ ಅಲ್ಲೊಂದು ನಾವೇನು ಟೂರಿಸ್ಟ್ ಹೋಗಿದ್ದಿಲ್ಲ, ಅವರೇ ಅರೇಂಜ್ ಮಾಡಿದರು. ಅವರೊಂದು ಇದರಲ್ಲಿ ಅಯೋಧ್ಯೆಯಲ್ಲಿ ಒಂದು ದಿನ ಉಳ್ಕೊಂಡಿದ್ವಿ. ಅವಾಗ ಕೂಡ ಪ್ರಯಾಗರಾಜಕ್ಕೆ ಹೋಗಿದ್ವಿ. ಅವಾಗ ಹೋಗಿದ್ವಿ. ಅವಾಗ ಕುಂಭಮೇಳ ಇರಲಿಲ್ಲ ರೀ? ಅವಾಗ ಕುಂಭಮೇಳ ಆಗಿದೆ. ಪ್ರಯಾಗರಾಜ್ನಾಗ ಏನೇನು ನೋಡಿದ್ರಲ್ಲ ರೀ? ಪ್ರಯಾಗರಾಜಲ್ಲಿ ತ್ರಿವೇಣಿ ಸಂಗಮ, ಮೂರು ನದಿಗಳ ಸಂಗಮ ಅಂತಿದೆಯಲ್ಲ. ಯಾವ ನದಿ ಸರ? ಗಂಗಾ ಯಮುನಾ ಸರಸ್ವತಿ. ಮೂರು ನದಿಗಳ ಸಂಗಮ ಇದ್ದಾರೆ. ಆವಾಗ ಹೋದಾಗ ಸಂಗಮ ಹತ್ರ ಪೂರ್ತಿ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ವಿ. ಕುಂಭಮೇಳಕ್ಕೆ ಹೋದಾಗ ಗಂಗಾ ಎಲ್ಲಿ ಇದಾಗತ್ತಲ್ಲ ಸರ್, ಅಲ್ಲೇ ಸ್ನಾನ ಮಾಡಿದ್ವಿ. ಕುಂಭಮೇಳಕ್ಕೆ ಹೋದಾಗ ಬರೀ ಕುಂಭಮೇಳಕ್ಕೆ ಅಷ್ಟೇ ಹೋಗಿದ್ದೆ. ಡೈರೆಕ್ಟ್ ಕುಂಭಮೇಳಕ್ಕೆ ಹೋಗಿ ಅದು ಬಂದಿದ್ದೆ. ಡೈರೆಕ್ಟ್ ಕುಂಭಮೇಳಕ್ಕೆ ಹೋಗಿ ಅದಕ್ಕಿಂತ ಮುಂಚೆ ಕಾಶಿ ಎಲ್ಲ ಹೋಗಿದ್ವಲ್ಲ, ಅವಾಗ ಕಾಶಿ ಕಾರಿಡಾರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಈಗ ದರ್ಶನ ಏನಿಲ್ಲ, ಎಲ್ಲ ಕಡೆಯಿಂದ ಜನ ಬರ್ತಾರೆ. ಅಂದರೆ ಎಲ್ಲೂ ರಶ್ ಆಗೋದಿಲ್ಲ. ನಾವು ನೋಡಿ ಅವಾಗ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಕಾಶಿನಲ್ಲೂ ನಮ್ಗೆ ಒಂದು ಅರ್ಧ ಗಂಟೆಯಲ್ಲೇ ದರ್ಶನ ಆಯಿತು. ಅಯೋಧ್ಯದಲ್ಲೇನೂ ಅರ್ಧ ಗಂಟೆಯಲ್ಲಿ ದರ್ಶನ ಆಗಿತ್ತು. ಕಾಶಿಗೆ ಮೊದಲು ಇದಕ್ಕಿಂತ ಮುಂಚೆ ಹೋಗಿದ್ರಿ ಸರ್? ಕಾಶಿಗೆ ಮುಂಚೆ ಅಂತ ಹೇಳಿದ್ರೆ ಭಾಳ ವರ್ಷ ಮುಂಚೆ. ಎಷ್ಟು ವರ್ಷ? ನಾನು ಏರ್ಫೋರ್ಸ್ನಲ್ಲಿ ಇರ್ಬೇಕಾದ್ರೆ ಅವಾಗ ಒಂದು ಹೆಚ್ಚು ಕಮ್ಮಿ 25-30 ವರ್ಷದ ಹಿಂದೆ. 30 ವರ್ಷದ ಹಿಂದೆ ಕಾಶಿಗೆ ಹೋಗಿದ್ರಿ. ಆಗಿನ ಕಾಶಿ ಮತ್ತೆ ಈಗ ದರ್ಶನ ಮಾಡಿರೋ ಕಾಶಿ ಎಷ್ಟು ವ್ಯತ್ಯಾಸ ಇದೆ? ಅಜಗಜಾಂತರ. ಇಲ್ಲಿ ಈಗಿನ ಇಂಪ್ರೂವ್ಮೆಂಟ್ ಹೆಂಗೆ ಅನ್ಸುತ್ತೆ? ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಹಾಂ ರೀ. ಅವಾಗ ಒಳ್ಳೆ ಸಣ್ಣ ಗಲ್ಲಿಗೆ ಸಂದಿನಲ್ಲಿ ಹೋಗ್ಬೇಕಾಗಿದೆ ದೇವಸ್ಥಾನ. ಆ ದೇವಸ್ಥಾನ ಎಲ್ಲಿದೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಸಂದಿನಿಂದ ಹೋಗ್ತಿದ್ವಿ, ಆ ದೇವಸ್ಥಾನ ಒಳಗಡೆ ಹೋಗ್ತಿದ್ವಿ, ಇದು ಮಾಡ್ತಿದ್ವಿ. ದೇವಸ್ಥಾನ ಹೊರಗಡೆಯಿಂದ ನೋಡೋಕೆನೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಎಲ್ಲೋ ಸಂಧಿಗಳಿಂದ ಬಂದಿವಪ್ಪ ಕಾಶಿ ದೇವಸ್ಥಾನ, ಡೈರೆಕ್ಟ್ ಅಲ್ಲೇ ದೇವಸ್ಥಾನಕ್ಕೆ ಹೋಗ್ತಿದ್ವಿ, ಪೂಜೆ ಮಾಡ್ಕೊಳ್ತಿದ್ವಿ, ಮತ್ತೆ ವಾಪಸ್ ಬರ್ತಿದ್ವಿ. ಈಗ ಹಾಗಿಲ್ಲ. ಈಗ ನೀವು ಆ ದೇವಸ್ಥಾನ ಅಗದಿ ಘಾಟ್ನಿಂದನೇ ದೇವಸ್ಥಾನಕ್ಕೆ ಎಂಟ್ರಿ ಆಗೋ ಥರ ಮಾಡಿದಾರೆ. ಗಂಗಾ ಐತ್ರಿ. ಮುಂಚೆ ಗಂಗಾ ಬೇರೆ ಆಗ್ತಿತ್ತು, ನಾವು ದೇವಸ್ಥಾನಕ್ಕೆ ಬೇರೆ ಹೋಗ್ತಿದ್ವಿ. ಗಂಗಾದಿಂದ ದೂರ ಅನಿಸ್ತಿತ್ತು. ಈಗ ಹಾಗಿಲ್ಲ. ಗಂಗಾ ಅಲ್ಲಿ ಘಾಟ್ನಲ್ಲಿ ಸ್ನಾನ ಮಾಡ್ಕೊಂಡೇ ಗಂಗಾದಿಂದ ಮೇಲೆ ಇರ್ತಿತ್ತಂಗೆ ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನ ದೂರದಿಂದ ಕಾಣುತ್ತೆ. ಈಗ ಇವಾಗ ಪೂರ್ತಿ ದೇವಸ್ಥಾನ ಮಾಡಿದ್ದಾರೆ. ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಕ್ಯೂ ಸಿಸ್ಟಮೂ ಕೂಡ ಎಲ್ಲೂ ಆ ರೀತಿ ಭಾಳ ಹೊತ್ತು ನಿಲ್ಬೇಕಂತ ಯಾವ ಪರಿಸ್ಥಿತಿನೂ ಬರಲಿಲ್ಲ. ಆ ರೀತಿ ಚೆನ್ನಾಗಿದೆ. ಅವಾಗೆಲ್ಲ ಕಾಶಿ, ಅಯೋಧ್ಯ
ಆಮೇಲೆ ಇವೆಲ್ಲ ಜ್ಯೋತಿರ್ಲಿಂಗ ಅದ. ಜ್ಯೋತಿರ್ಲಿಂಗ ರೀ ಎಲ್ಲ ಯಾವ ಜ್ಯೋತಿರ್ಲಿಂಗ ಮಾಡಿದ್ರಿ ಸರ್? ಭೀಮಾಶಂಕರು, ಹಾಂ ರೀ. ಉಜ್ಜಯಿನಿ ಮಹಾಕಾಳ, ಹಾಂ ರೀ. ಆಮೇಲೆ ತ್ರಂಬಕೇಶ್ವರು, ಕೃಷ್ಣೇಶ್ವರ. ಹಾಂ ರೀ. ಇಲ್ಲಿ ಮಹಾರಾಷ್ಟ್ರದಲ್ಲಿರುವಂಥ ಜ್ಯೋತಿರ್ಲಿಂಗ ಎಲ್ಲ ಮಾಡಿಲ್ಲ. ಈ ಒಂದು ಇನ್ನು ಕೇದಾರ್ನಾಥ್ಗೆ ಒಂದ್ಸರಿ ಹೋಗ್ಬೇಕಂತಿದೆ, ನೋಡ್ಬೇಕು ಯಾವಾಗ ಆಗುತ್ತೆ. ಮನಸ್ಸಿನಾಗ ಇದ್ರೆ ಅದು ದೇವ್ರು ಯಾವ ಕರ್ಕೋತಾರೆ ರೀ, ಅವ್ರ ಪ್ರೇರಣೆ ಆಗ್ಬೇಕಷ್ಟೇ. ಹಾಂ ಸರ್. ನೀಡೋಕ್ಕೂ ಇವರೇ ಇರ್ತಾರೆ. ಹೌದು ಸರ್. ಬರ್ರಿ ಸರ್, ಮುಂದೆ ಬರಲ್ಲ, ಒಬ್ರೊಬ್ರು ಹೆಸರು ಪರಿಚಯ ಮಾಡ್ರಿ. ಅದೇ ರೀ. ಇವರು ನಮ್ಮ ಮಿಸೆಸ್ಸರು ಮಂಗಲಾ ಶಿವಾಪುರ ಅಂತೇಳಿ. ಹಾಂ ರೀ. ಹೇಳ್ರಿ, ಸಿದ್ದಮ್ಮ ಅಂತೇಳಿ. ಹಾಂ ರೀ. ಸಿದ್ದಮ್ಮ ಆರ್ಯರ್ ಅಂತೇಳಿ. ಹಾಂ ಸರ್. ಅವರು ನೀಲಾಂಬಿಕಾ ಹಿರೇಮಠ ಅಂತೇಳಿ. ಹಾಂ ರೀ. ನಮಸ್ಕಾರ ರೀ. ಇವರು ಅಷ್ಟೇ ನಮಸ್ಕಾರ ರೀ. ಹಿರೇಮಠ. ನಮಸ್ಕಾರ ರೀ. ಸವಿತಾ ಹಿರೇಮಠ. ನಮಸ್ಕಾರ. ಅಂದರೆ ಎಲ್ಲರೂ ಸೇರಿ ದೇವಸ್ಥಾನ ಕಾರ್ಯಕ್ರಮಕ್ಕೆ ಕೈಗೂಡಿಸ್ತಾ ಇದ್ದೀರಿ. ನೀವು ಬರ್ತಾ ಇದ್ರಿ ಇಲ್ಲಿ ದೇವಸ್ಥಾನಕ್ಕೆ ರೀ? ಅವರೆಲ್ಲ ಕಾಯಂ. ಹಾಂ ರೀ. ಹಾಂ ರೀ. ನಮಸ್ಕಾರ. ಎಲ್ಲರೂ ದೇವಸ್ಥಾನಕ್ಕೆ ಬರ್ತಿರ್ತೀರಿ? ಯಾವಾಗ ಪ್ರತಿ ವರ್ಷನೂ ವರ್ಷಕ್ಕೆ ಹೋದಾಗ ಬರ್ತೀರಿ? ಹೆಂಗೆ ಅನ್ಸುತ್ತೆ ನಿಮಗೆ ಈ ವರ್ಷಕ್ಕೋಸ್ಕರ? ಏನಿಲ್ಲ, ಗಲ್ಲಿ ಒಳಗೆಲ್ಲ ಶಾಂತ ವಾತಾವರಣ ಅನಿಸ್ತದ. ಶನಿವಾರಕ್ಕೊಂದ್ಸರ ಎಲ್ಲ ಹುಡುಗರು ಇಲ್ಲಿ ಮೊದಲು ಅಷ್ಟು ಬರ್ತಿದ್ದಿಲ್ಲ. ಈಗ ಪ್ರತಿ ಶನಿವಾರ ಒಂದು 100-150ರಿಂದ ಜನ ಸೇರ್ತಾರೆ. ಸಾಯಂಕಾಲ ಎಲ್ಲರೂ ಹನುಮಾನ್ ಚಾಲೀಸ್ ಓದ್ತಾರೆ ರೀ, ಭಜನೆ ಇರ್ತದೆ. ಹಿಂಗಾಗಿ ಎಲ್ಲರೂ ಒಂದು ಸ್ವಲ್ಪ ಧಾರ್ಮಿಕ ಇದ್ರೊಳಗೆ ಹೆಚ್ಚಿಗೆ ಇದಾಗ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಹಾಂ, ಮತ್ತು ಮಕ್ಕಳೂ ಕೂಡ ದೇವ್ರ ಬಗ್ಗೆ ಅವ್ರಿಗೂ ಒಂದು ಸ್ವಲ್ಪ ಜ್ಞಾನೋದಯ ಆಗೈತಲ್ಲ, ಹೋಗಬೇಕು ನಾವು ಓದಬೇಕು ಅನ್ನೋದು. ಎಲ್ಲ ಸಣ್ಣ ಸಣ್ಣ ಹುಡುಗರು ಜಾಸ್ತಿ ಇರ್ತಾವೆ ಶನಿವಾರಕ್ಕೊಂದ್ಸರ. ಇಲ್ಲ, ನಂಬ್ತಾರೆ. ನಮ್ಮ ಓನಾಗಿನ ಹುಡುಗರಂತೂ ಹೆಣ್ಣು ಹುಡುಗರು ಗಂಡು ಹುಡುಗರು ಎಲ್ಲರೂ ಸೇರ್ತಾರೆ. ಹಾಂ, ನಿಮಗೆ ಬೇಕಾದ್ರೆ ಒಂದ್ಸಲ ವಿಡಿಯೋ ಮಾಡಿ ಕಳಿಸ್ತಾರೆ ಬೇಕಾರೆ. ಸಾಯಂಕಾಲ ಎಲ್ಲ ಸಣ್ಣ ಹುಡುಗರು ಇರ್ತಾವ್ರಿ, ಎಲ್ಲ ವಿದ್ಯಾರ್ಥಿಗಳು ಇರ್ತಾರೆ. ಹಾಂ, ಈಗ ಇವರು ಪ್ಯಾಂಪ್ಲೆಟ್ ಕೊಟ್ಟಿರ್ತಾರೆ ಓದ್ಲಿಕ್ಕೆ. ಎಲ್ಲ ಕೆಲವೊಂದು ಹುಡುಗರು ಅವ್ರು ನೋಡ್ಲಾರ್ದನ ಅಂತಿರ್ತಾರೆ ಹನುಮಾನ್ ಚಾಲೀಸ್. ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅವ್ರಿಗೆ. ನಮ್ಮ ಸಂಸ್ಕೃತಿ ಬೆಳಿಬೇಕು ಅಂದ್ರೆ ನಮ್ಮ ಸಂಸ್ಕೃತಿ ಜ್ಞಾನ ಬೆಳೆಯಕ್ಕೆ ಬೇರೆ ಏನು ಬೇಡ. ಅವಶ್ಯಕತೆ ಬೇರೆ ಏನು ಅವಶ್ಯಕತೆ ಇಲ್ಲ. ನಮ್ಮ ಬಗ್ಗೆ ನಾವು ಮನೆಯಲ್ಲಿ ನಾವು ಪೂಜೆ ಪುರಸ್ಕಾರಕ್ಕೆ ಒಂದಾದ್ರೂ ಸಾಕು ಅಷ್ಟೇ. ಇಲ್ಲ, ಆದರೂ ಈಗೆಲ್ಲ ಹುಡುಗರು ಓಣಿಯೊಳಗೆ ಭಾಳ ಪ್ರಸನ್ನ ಆಗ್ಯದ. ಈ ಮಾರುತಿ ಮಂದಿರ ಆದಾಗಿಂದ ಎಲ್ಲ ಜನ ಸೇರ್ಕೋದಾತು. ಆಮೇಲೆ ಗಲಾಟೆ ಅಂತೂ ಏನೂ ಇಲ್ಲ. ಎಲ್ಲರೂ ಧಾರ್ಮಿಕ ಧರ್ಮದ ಬಗ್ಗೆ ಒಟ್ಟು ಇದಾದಂಗೆ ಆಗ್ಯದ. ನಮ್ಮ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಿದಂಗೆ ಆಗಿದ್ದಾರೆ. ಭಜನೆ ಅಂತೂ ಇಷ್ಟು ಚಂದ ಮಾಡ್ತಾರೆ. ಅವ್ರು ಕಪಿಲೇಶ್ವರದಿಂದ ಬರ್ತಾರೆ. ಅಲ್ಲಿಂದ ಬಂದು ಎಲ್ಲರೂ ಕೇಳೋವಂಗೆ, ಅಂದರೆ ಯಾರು ಬರಲಿಲ್ಲ ಅಂದ್ರೂ ಮನೆಯೊಳಗೆ ಕೇಳೋವಂಗೆ ಇವರೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಒಟ್ಟು ನಮ್ಮ ಓಣಿಯೊಳಗೆ ಒಟ್ಟು ಮಾರುತಿ ಇದು ಚಲೋ ಮಾಡ್ತಾರೆ ಪೂಜೆ. ನಮಗೂ ಎಲ್ಲ ಚಲೋ ಅನ್ಸತ್ತಂತ ನಾವು ಬರಕತ್ತೀವಿ. ಸಂಕಲ್ಪ ಅಂದರೆ ನಮಗೆ ಒಟ್ಟು ಚಲೋ ಇಡಂತೀವಿ, ನಾವು ಚಲೋನೇ ಇಟ್ಟಿದಂತೀವ್ರಿ. ಸಂಕಲ್ಪ ಏನು ಮಾಡಲಿಲ್ಲ. ಹಾಂ, ನೀವು ಮೂರ್ತಿ ಕೊಡ್ಬೇಕಾದ್ರೆ ನೀವು ಹೇಳ್ರಿ, ಅದು ಏನೇನು ಸರ್ ಏನಂದ್ರೆ ನಿಮಗೆ ನೀವು ಏನು ಡಿಸ್ಕಸ್ ಮಾಡಿರಿ ಹೇಳ್ರಿ. ಏನಿಲ್ರಿ, ನನಗೆ ಗುಡಿ ಕಟ್ಟೋದೈತೆ ಅಂದ್ರೆ ಆಯ್ತು ಸ್ವಾಮಿಗಳ್ನ ಕೇಳ್ರಿ ಮೊದ್ಲು ಅಂದೀವಿ. ಹಂಗೆ ಕಟ್ಟಕ್ಕೆ ಬರಂಗಿಲ್ಲ. ಆಮೇಲೆ ಭಡ್ಜಿಯವ್ರು ಕೇಳಿದ್ವಿ, ಅವ್ರು ಬಂದು ಜಾಗ ನೋಡಿದ್ರಿ, ಆಯ್ತು ಕಟ್ರಿ ಚಲೋ ಆಗ್ತೈತಿ ಅಂತಂದ್ರಿ. ಆಮೇಲೆ ಶುರು ಮಾಡಿದ್ವಿ. ನಾವು ಒಂದ್ಸಲ ಶಿರೂರು ಡ್ಯಾಮಿಗೆ ಹೋಗಿದ್ದೀವಿ ರೀ ಸಂಕ್ರಾಂತಿಗೆ. ಅಲ್ಲೊಬ್ಬ ಹನುಮಂತೇವರು ಅದು ಗಿಡದ ಬುಡಕ್ಕೆ ಮೂರ್ತಿ ಇತ್ತು. ಅಲ್ಲಿ ಯಾರು ಇಟ್ಟಿದ್ದು ಹೋಗಿದ್ರೋ ಗೊತ್ತಿಲ್ಲ. ಇವ್ರು ಸರ್ ನಾವು ಒಯ್ಯುನು ಪೂಜೆ ಮಾಡೋಣ ಅಂದ್ರೆ ಮತ್ತು ನಾವು ಕೆಲವೊಂದು ಮಂದಿ ಹೆಂಗಸರು ಬ್ಯಾಡ ಅಂದಿರು. ಮತ್ತು ವಾಪಸ್ ಹೋಗಿ ಮತ್ತೆ ತೊಗೊಂಬಂದ್ರಿ ಅದನ್ನು. ಆ ಮೂರ್ತಿ ತೊಗೊಂಬಂದು ಈ ಗುಡಿ ಮುಂದೆ ಹಚ್ಚಿದ್ದಾರೆ ಅವ್ರು. ಹಾಂ, ಕನಿಷ್ಠ ಮಾಡಿ ಸ್ಥಾಪನಾ ಚಾಲು ಆಗೈತೆ. ಭಜನೆ ಚಾಲು ಆಗೈತೆ ರೀ, ಚಾಲು ಆಗೈತೆ ರೀ. ಅದು ದೇವ್ರು ಚಲೋ ಐತ್ರಿ, ಹನುಮಾನ್ ಮೂರ್ತಿ ರೀ. ಈಗ ಅದ ಹಾಂ ಚಲೋ ಆಗೈತೆ. ಮೂರ್ತಿ ಬಂದಾಗಿಂದ ಹೊರಗಿನ ಉತ್ಸವಗಳು ಹೊರಗೆ ಪ್ರಸಾದ ಮಾಡ್ತಾರೆ ರೀ ಶನಿವಾರಕ್ಕೊಮ್ಮೆ. ಎಲ್ಲರೂ ಪ್ರಸಾದ ತೊಗೊಂಡು ಹೋಗ್ತಾರೆ ಭಜನೆಗೆ ಬಂದವರೆಲ್ಲರೂ. ಎಲ್ಲ ಚಲೋ ಆಗೈತೆ ರೀ, ಎಲ್ಲ ಒಳ್ಳೇದೈತ್ರಿ.
ಇವ್ರು ಹಾಂ ರೀ ಅವರೇ ಮಾಡ್ತಾರೆ ಸರ್ ಮಾಡ್ತಾರೆ ಯಾರು ಒಬ್ರು ಅನ್ಕೊಂಡಿದ್ದ ಆಗಿತ್ತಂದ್ರೆ ಅವ್ರು ಮಾಡ್ತಾರೆ. ಅವರು ಮಾಡ್ತಾರೆ ಆಗ್ಯಾವ್ರಿ ಕೆಲವೊಂದು ಮಂದಿ ಭಾಳ ಆಗ್ಯಾವ್ರಿ ಅನ್ಕೊಂಡವ್ರು. ಹಾಂ ರೀ ಆಯ್ತು ರೀ ಸರ್ ನಮಸ್ಕಾರ. ನಮಗಿಲ್ಲೆಲ್ಲ ಪಾಸಿಟಿವ್ ಎನರ್ಜಿ ಅನ್ನಿಸ್ತಾವ್ರಿ. ಹುಡುಗರು ಮೊದ್ಲು ನಾ ಕರೀತಿದ್ದೆ ರೀ ಹುಡುಗರಿಗೆಲ್ಲ, ಹೊರಗೆ ಆಟ ಆಡಬೇಡ್ರಿ, ಬರೀ ನಾ ಹನುಮಾನ್ ಚಾಲೀಸ ಕಲಿಸ್ತೀನಿ, ಒಂದು ತಾಸು ಬರ್ರಿ ಅಂತಂದ್ರೆ ಯಾವ ಹುಡುಗರು ಬರ್ತಿದ್ದಿಲ್ಲ ರೀ. ಈಗ RSS ಹುಡುಗರು ಬಂದು ಅವ್ರು ಸ್ವಲ್ಪ ಬಾರ್ಸೋದದು ತೊಗೊಂಡು ಮಾಡ್ತಾರಲ್ರಿ, ಹುಡುಗರಿಗೆ ಇಂಟ್ರೆಸ್ಟ್ ಬರತೈತೆ ರೀ ಅದರಿಂದ. ಈಗ ಬರ್ತಾರೆ ಹುಡುಗರು ಬರ್ತಾರೆ ರೀ. ಅಂದರೆ ಶನಿವಾರ ಏನು ಮಾಡ್ತೀವಲ್ಲ, ಇದು ಹನುಮಾನ್ ಚಾಲೀಸ ಇದು ಎಲ್ಲ ಹುಡುಗರಿಗೂ ಕೊಟ್ಟಿರ್ತೀವಿ. ಅವತ್ತು ಯಾರು ಜನ ಬರ್ತಾರಲ್ಲ ಅವ್ರ ಕೈಯಲ್ಲಿ ಎಲ್ಲ ಪಾಂಪ್ಲೆಟ್ ಕೊಟ್ಟಿರ್ತೀವಿ. ಆಮೇಲೆ ಇದು ನಮ್ಮ ಮಾರುತಿ ಸ್ತೋತ್ರ ಅಂತ ಬರ್ತದೆ, ಇದು ಪಠಣ ಆಗ್ತದೆ, ಇದು ಪಠಣ ಆಗ್ತದೆ ಶನಿವಾರ. ಆಮೇಲೆ ಇವೆಲ್ಲ ಜಯಘೋಷಗಳೇನದಾವಲ್ಲ ಇವು, ಇವೆಲ್ಲ ಜಯಘೋಷ ಮಾಡ್ತೀವಿ. ಆಮೇಲೆ ಇದಲ್ಲದೆ ಅವರು ಗಣೇಶನ ಭಕ್ತಿಗೀತೆಗಳು, ಹಾಡುಗಳು, ಮಂಗಳಾರತಿ, ಆಮೇಲೆ ಅವತ್ತು ಮಂಗಳಾರತಿ ಹಾಡು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ದೇವಸ್ಥಾನದ ಇತಿಹಾಸ, ಐತಿಹಾಸಿಕ ಸ್ಥಳದ ಇತಿಹಾಸ, ಅನೇಕ ವೃತ್ತಿಗಳಲ್ಲಿ ಸಾಧನೆ ಮಾಡಿರುವಂಥ ಸಾಧಕರ ಹಾಗೂ ಗಣ್ಯ ವ್ಯಕ್ತಿಗಳ ಇಂಟರ್ವ್ಯೂ ನಮ್ಮ ಚಾನಲ್ನಲ್ಲಿ ನೋಡಬಹುದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ನಿಮ್ಮ ಪ್ರೋತ್ಸಾಹ ನಮ್ಮ ಬಲ. ಮತ್ತೊಂದು ಕುತೂಹಲಕಾರಿ ವಿಡಿಯೋವೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.